ನನ್ನ ಕುಡಿನ ಅವದೇ ಕಿತ್ತಾಕ್ಬಿಟ್ಟೆ ನಾನು. ಯಾವತ್ತೂ ನನ್ನ ತಪ್ಪಿತಸ್ಥೆ ಮಾಡಿ ಕಳಂಕ ಹೊರಿಸೋದು ನನ್ನ ಮೇಲೆ ಕಳಪೆ ಅಂತ. ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಇಲ್ಲಿ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು. ಗಿಲ್ಲಿ ಅವ್ರನ್ನ ಇಲ್ಲಿ ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು. ಇಲ್ಲಿ ಸುಮಾರು ಬೇಜಾರುಗಳಾಗಿದೆ ಮತ್ತೆ ಮನಸ್ತಾಪಗಳು ಆಗಿದೆ ಅಂತ ಗೊತ್ತಾಗ್ತಿದೆ. ಗಿಲ್ಲಿ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ರಕ್ಷಿತ್ ಅವ್ರ ಮೇಲೆ ಬೇಜಾರಾಗಿದೆ. ಅಂದ್ರೆ ನಾಮಿನೇಟ್ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಅಲ್ಲ, ಇಲ್ಲಿ ಪ್ರತಿ ಸತಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿ ಅವರಾಗ್ಲಿ ರಘು ಅವರಾಗ್ಲಿ ರಕ್ಷಿತ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಒಂದು ಕೆಲಸ ಇರ್ಬೋದು, ಮತ್ತೆ ಏನೋ ಒಂದು ಗೇಮ್ ಅಂದಾಗ ತುಂಬಾ ಚೆನ್ನಾಗಿ ಆಡಿದ್ಯಾ ಅಂತ ಅಪ್ರಿಶಿಯೇಟ್ ಮಾಡಿರೋದಿರ್ಬೋದು, ಮತ್ತೆ ಕಿಚ್ಚನ ಚಪ್ಪಾಳೆ ತಗೊಂಡಾಗೂ ಕೂಡ ಇಲ್ಲಿ ಇವರಿಬ್ರು ಮಾತಾಡ್ಕೊಂಡ್ರು. ಇಲ್ಲ ರಕ್ಷಿತ್ ಅವ್ರಿಗೆ ಸಿಕ್ಕಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರಿಗೆ ರಕ್ಷಿತ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇಲ್ಲಿ ಯಾವಾಗ್ಲೂ ಕೂಡ ನನ್ನ ವಂಶದ ಕುಡಿಯೋದು ಅಂತ ಹೇಳ್ತಿದ್ರಲ್ಲ, ಈಗ ನನ್ನ ವಂಶದ ಕುಡಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಏನಕ್ಕೆ ಅಂತ ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಯಾವಾಗ ಕಳಪೆ ಅಂತ ಕೊಟ್ರೋ ಅವಾಗ ಇಲ್ಲಿ ನನ್ನ ವಂಶದ ಕುಡಿಯಿಂದ ತೆಗೆದಾಕ್ಬಿಟ್ಟೆ ಅಂತ ಇಲ್ಲಿ ಹೇಳಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗಿದೆ ಗಿಲ್ಲಿಯವ್ರಿಗೂ ಕೂಡ. ಕೆಲವೊಂದ್ಸತಿ ನೋಡಿ, ನಾವು ಕಾಮಿಡಿ ಮಾಡ್ತಾರೆ ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತೀವಿ, ಅವ್ರಿಗೂ ಕೂಡ ಮನ್ಸಿರುತ್ತೆ ಅಲ್ವಾ. ಇಲ್ಲಿ ರಕ್ಷಿತ್ ಅವರು ಏನೊಂದು ರೀಸನ್ ಕೊಟ್ರು, ಆ ರೀಸನ್ ಇಷ್ಟ ಆಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ವ್ಯಕ್ತಿತ್ವ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅಂದ್ರೆ ಎಲ್ರದ್ದು ಕೂಡ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ಗಿಲ್ಲಿ ಅವರು ಇಲ್ಲಿ ಪ್ರಶ್ನೆ ಮಾಡಿದ್ರು. ಧ್ರುವಂತ್ ಅವ್ರಿಗೆ ಇಲ್ಲಿ ಯಾವಾಗ್ಲೂ ಕೂಡ ಗೊತ್ತು, ಮುಂಚೆ ತಂಗಿ ಅಂತ ಮಾತಾಡಿಸ್ತಿದ್ರು ರಕ್ಷಿತ್ ಅವ್ರನ್ನ. ಸದ್ಯಕ್ಕೆ ನಿನ್ ತಂಗಿ ಏನಪ್ಪಾ ಹಿಂಗ್ ಆಡ್ತಾರೆ ಅಂತ ಅಂದ್ಬಿಟ್ಟು ಹೀಗೆ ಕೇಳಿದ ತಕ್ಷಣ ಇಲ್ಲಿ ಹೇಳಿದ್ರು, ನನ್ನ ತಂಗಿ ಇರೋದಿರ್ಲಿ, ನಿಮ್ಮ ವಂಶದ ಕುಡಿ ಅಲ್ವಾ ಅದು ಅಂತ ಹೇಳಿದಾಗ, ಇಲ್ಲ ನನ್ನ ವಂಶದ ಕುಡಿ ಅಲ್ಲ, ನನಗೆ ಯಾವಾಗ ಕಳಪೆ ಕೊಟ್ರೋ ಅವಾಗೆ ನಾನು ಕಿತ್ತಾಕ್ಬಿಟ್ಟೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ವಂಶದ ಕುಡಿ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ತಮಾಷೆ ಹೇಳಿದ್ರು, ಫುಲ್ ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ, ಒಟ್ಟಲ್ಲಿ ಬೇಜಾರಂತೂ ಇಲ್ಲಿ ಆಗಿದೆ. ಇದೆಲ್ಲ ಆದ್ಮೇಲೆ ಇವಾಗ ಒಂದು ಗೇಮ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇದರಿಂದ ರಕ್ಷಿತ್ ಅವ್ರಿಗೆ ಬೇಜಾರಾಗಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅವ್ರು ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿಳ್ಕೋಬೇಕಾಗಿದೆ. ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ? ಇಲ್ಲಿ ಗಿಲ್ಲಿ ಅವ್ರಿಗೆ ತುಂಬಾನೇ ಬೇಜಾರಾಗಿ ಈ ತರ ಹೇಳಿದ್ರ, ನಾನು ವಂಶದ ಕುಡಿ ಅಲ್ಲ ಅಂತ ಅಂದ್ಬಿಟ್ಟು ಕಿತ್ತಾಕಿದ್ದೀನಿ ಅಂತ ಹೇಳಿದ್ರೆ, ಈಗ ತಮಾಷೆಗೆ ಹೇಳಿದ್ದಾರೆ ಅಂತ ಅನ್ಸುತ್ತಾ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮೆಸೇಜ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.